ನಾರಸಿಂಹನೆಂಬ ದೇವನು ನಂಬಿದಂತ ಜನರಿಗೆಲ್ಲ ವರವ ಕೊಡುವನು. ಆದಿಯಲ್ಲಿ ಲಕ್ಷ್ಮಿ ಸಹಿತ ಮಲಗಿರಲು ಬಂದರಾಗ ಸನತ್ಕುಮಾರರು. ಆಗ ದ್ವಾರಪಾಲಕರು ತಡೆಯಲಾಗ ಕೋಪದಿಂದ 3 ಜನ್ಮದಲ್ಲಿ ನೀವು ಅಸುರರಾಗಿ ಪುಟ್ಟಿರೆಂದರು. ದ್ವಿತೀಯ ಗರ್ಭದಲ್ಲಿ ಜನಿಸಿದ ಹಿರಣ್ಯಾಕ್ಷ ಹಿರಣ್ಯಕಶಿಪುವೆಂಬ ಭ್ರಾತೃರು. ಪೃಥ್ವಿಯನ್ನು ಮುಳುಗಿಸಿದ ಕಾರಣಾದಿ ಶ್ರೀಹರಿಯು ತೃತೀಯ ರೂಪದಿಂದ ಖಳನ ಕೊಂದು ಧರೆಯ ನುಳುಹಿದನು. ಅನುಜನಾದ ಹಿರಣ್ಯಾಕ್ಷನ ಮರಣವನ್ನು ಕೇಳಿಯಾಗ ನಡೆದ ತಪಸ್ಸಿಗೆ ಹರಿಯ ಮೇಲೆ ಸಿಟ್ಟಿನಿಂದ ಉಗ್ರ ತಪಸ್ಸನ್ನು ಮಾಡಿ ಬ್ರಹ್ಮನಿಂದ ವರಗಳನ್ನು ಪಡೆದುಕೊಂಡು ಬಂದನಾಗ. ಇಂದ್ರಲೋಕ ಸೂರೆ ಮಾಡಿದ 3 ಲೋಕಕ್ಕೆ ಅಸುರ ತನ್ನ ಭಯವ ತೋರಿದ. ಗರ್ಭಿಣಿ ಕಯಾದುವನ್ನು ಬ್ರಹ್ಮಪುತ್ರ ಬಂದು ಆಗ ದೈತ್ಯನಾದ ಹಿರಣ್ಯಕಶಿಪುವಿಗೆ ಒಪ್ಪಿಸಿದನು. 9 ಮಾಸಗಳು ತುಂಬಲು ಕಯಾದುವಾಗ ಪುತ್ರರತ್ನವನ್ನು ಪಡೆದಳು. ನಾಮಕರಣವನ್ನು ಮಾಡಿ ವಿಪ್ರರನ್ನು ಕರೆಸಿ ಬೇಗ ದೈತ್ಯ ತನ್ನ ಸುತೆಗೆ ಪ್ರಹ್ಲಾದನೆಂದು ಕರೆಸಿದನು. ಬಾಲಚಂದ್ರನಂತೆ ಬೆಳೆಯುತ್ತಾ ಇರುತ್ತಿರಲು 5 ವರ್ಷ ತುಂಬಿತಾಗಲೇ ಗುರುಗಳನ್ನು ಕರೆಸಿ ಬೇಗ ಸಕಲ ವಿದ್ಯೆ ಕಲಿಸಿರೆಂದು ಗುರುಗಳಿಗೆ ಮಗನನ್ನು ಒಪ್ಪಿಸಿದ ದೈತ್ಯ ತಾನು. ಓಂ ನಮಃ ಶಿವಾಯ ಎನ್ನುತ್ತಲೀ ಪಿತನು ತನ್ನ ಸುತಗೆ ಬರೆದು ತೋರಿಸೆನ್ನಲು. ನರಹರಿಯ ನಾಮವನ್ನು ನಗು ನಗುತ್ತ ಬರೆಯುತ್ತಿರಲು ಎಡದ ತೊಡೆಯ ಮೇಲ ಇದ್ದ ಶಿಶುವು ನೂಕಿ ಧರೆಗೆ ಬೀಳಲು. ಅಂಬುದಿಯೊಳಗೆ ಮಗನ ಮಲಗಿಸಿ ಮೇಲೆ ದೊಡ್ಡ ಬೆಟ್ಟವನ್ನು ಇಟ್ಟು ಬನ್ನಿರೋ. ಹರಿಯ ಕೃಪೆಗೆ ವಶನಾದ ತರಳನೆಂದು ವರ್ಣದೇವ ಮರಣವಿಲ್ಲದಾಂಗೆ ಮಾಡಿ ಮನೆಗೆ ಕೊಟ್ಟು ಕಳುಹಿದನು. ಬೆಟ್ಟದಿಂದ ಕಟ್ಟಿ ಉರುಳಿಸಿ ಅಸುರ ತನ್ನ ಪಟ್ಟದಾನೆ ಕೈಲಿ ಮೆಟ್ಟಿಸಿ ಹುಲ್ಲು ಮನೆಯ ಮಾಡಿ ಸುಟ್ಟು ಹುಲಿಯ ಬೋನಿನಲ್ಲಿ ಬಿಟ್ಟು ವ್ಯಸನದಿಂದ ಶಿಶುವು ಕಲಿಸಲು ಶಕ್ತನಲ್ಲದೋದನು. ಸುತ್ತ ಜನರ ಕರೆಸಿ ಬೇಗದಿ ಅಸುರ ತನ್ನ ಸುತನ ಕೊಲಿಸಬೇಕೆಂದಾಗ ಕೆಟ್ಟ ಅಡವಿಯೋಳು ವಿಷವನ್ನಿಟ್ಟು ಭೋಜನಗಳ ಮಾಡಿಸಿ ಹರಿಯ ಸ್ಮರಣೆ ಮಾಡುತ್ತಲಿ ತುಂಜಿ ತುಳಿದ ಜಟ್ಟಿ ಹಾಗೆ. ನಿನ್ನ ದೇವ ಎಲ್ಲಿ ಇರುವನೋ ತೋರಿಸೆಂದು ಪಿತನು ತನ್ನ ಸುತನ ಕೇಳಲು. ಎನ್ನ ದೇವ ಇಲ್ಲದಾಂಗೆ ಅನ್ಯರುಂಟೆ ಲೋಕದೊಳಗೆ ಈ ಕಂಬದಲ್ಲಿ ಇರುವನೆಂದು ಕೈಯ ಮಾಡಿ ಮುಗಿದು ತೋರಿಸಿದನು. ವಜ್ರ ಕಂಬವನ್ನೇ ಒದೆಯಲು ದೇವ ಉಗ್ರ ರೂಪದಿಂದ ಬಂದನು. ಕಟಕಟಾನೆ ಹಲ್ಲು ಕಡೆದು ನಖಗಳಿಂದ ಪಿಡಿದು ಹತ್ತಿ ಕರುಳ ಬಗೆದು ಮಾಲೆ ಹಾಕಿ ಕಂದ ಭಕ್ತನಪ್ಪಿಕೊಂಡನು. ಅಂತರಿಕ್ಷದಲ್ಲಿ ಬೇಗದಿ ಸುರರು ಎಲ್ಲ ಪುಷ್ಪವೃಷ್ಟಿಯನ್ನೇ ಕರೆಯಲು. ಅಜನ ಪೆತ್ತ ರಾಣಿ ಬಂದು ತೊಡೆಯ ಮೇಲೆ ಕೂಡಲಾಗ ಅಮರಪತಿಯ ಕರೆದು ಬೇಗ ಅಂಜಬೇಡಿರೆಂದು ಅಭಯವಿತ್ತನು. ಲಕ್ಷ್ಮೀ ನಾರಸಿಂಹ ಚರಿತೆಯ ಜಗದಳು ಉಚ್ಚರಿಸಿದಂತ ಮನುಜಗೆ ಅಷ್ಟೈಶ್ವರ್ಯ ಕೊಟ್ಟು ಪುತ್ರ ಸಂತಾನ ಕೊಟ್ಟು ಮುಕ್ತಿ ಕೊಡುವ ನಮ್ಮ ಶ್ರೀ ಪುರಂದರ ವಿಠಲನು. ನಾರಸಿಂಹನೆಂಬ ದೇವನು ನಂಬಿದಂತ ಜನರಿಗೆಲ್ಲ ವರವ ಕೊಡುವನು. ನಂಬಿದಂತ ಜನರಿಗೆಲ್ಲ ವರವ ಕೊಡುವನು.